ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಸೀರೀಸ್ ಅಲ್ಲಿ ಇಂಡಿಯಾ ಫೇವರೇಟ್ಸ್ ಅಲ್ಲ ಗುರು. ಏನಕ್ಕೆ ಇಂಡಿಯಾ ಫೇವರೇಟ್ಸ್ ಅಲ್ಲ, ಏನಕ್ಕೆ ಇಂಡಿಯಾ ಗೆಲ್ಲಲ್ಲ ಅನ್ನೋದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಕೂಡ ಶೇರ್ ಮಾಡಿ. ಬನ್ನಿ ಫಸ್ಟ್ ಮ್ಯಾಚ್ ನ ಪ್ರಿವ್ಯೂ ಮತ್ತೆ ಪ್ರೆಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನು ಏನಕ್ಕೆ ಇಂಡಿಯಾ ಫೇವರೇಟ್ಸ್ ಅಲ್ಲ ಅಂದೆ ಅಂದ್ರೆ, ಇಂಡಿಯಾ ಲಾಸ್ಟ್ 2 T20 ಸೀರೀಸ್ ಅಲ್ಲಿ ಒಂದು ಮ್ಯಾಚ್ ಕೂಡ ಗೆದ್ದಿಲ್ಲ. ಆಡಿರುವಂತಹ 7 ಮ್ಯಾಚ್ ಅಲ್ಲಿ 6 ಮ್ಯಾಚ್ ನ ಸೋತಿದೆ, 1 ಮ್ಯಾಚ್ ನೋ ರಿಸಲ್ಟ್ ಆಗಿದೆ. ಆದ್ರೆ ಇದೇ ಜಿಂಬಾಬ್ವೆ ತಂಡ ಈಗ ಯಾವ ಸ್ಕ್ವಾಡ್ ಇದೆ, ಇದೇ ಪ್ಲೇಯರ್ಸ್ ಹೋಗಿ ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಬರ್ತಾರೆ. ಅದು ಕೂಡ ಒಂದು ರೆಕಾರ್ಡ್ ವಿಕ್ಟರಿನ ಮಾಡ್ತಾರೆ, ಸೀರೀಸ್ ನ ಗೆಲ್ತಾರೆ. ಅದಕ್ಕೆ ಇಂಡಿಯಾ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದೆ. ಬನ್ನಿ ಎರಡು ಟೀಮ್ ನ ಪ್ಲೇಯಿಂಗ್ 11 ನೋಡೋದಾದ್ರೆ, ಮೊದಲಿಗೆ ಜಿಂಬಾಬ್ವೆ ಸ್ಕ್ವಾಡ್ ಹಾಕಿದ್ದೀನಿ, ಸೈಡ್ ಅಲ್ಲಿ ನೋಡ್ತಾ ಇರಬಹುದು. ಜಿಂಬಾಬ್ವೆ ಕಡೆ ಸಿಕಂದರ್ ರಾಜ್ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಬೆನ್ ಕರೋನಿರ್ ಇದ್ದಾರೆ, ಬ್ಲೆಸ್ಸಿಂಗ್ ಮುಜರ್ಬನಿ ಅವರು ಇದ್ದಾರೆ, ಇನ್ನು ಸ್ಟಾರ್ ಆಟಗಾರರೆಲ್ಲ ಜಿಂಬಾಬ್ವೆ ಸ್ಟಾರ್ ಆಟಗಾರರೆಲ್ಲ ಇದ್ದಾರೆ. ಅದೇ ರೀತಿ ಇಂಡಿಯಾದ ಪ್ರೊಬಬಲ್ 11 ನ ನೋಡೋದಾದ್ರೆ, ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಅವರು ಇಲ್ಲಿ ಓಪನ್ ಮಾಡೋದಂತೂ ಪಕ್ಕ 100% ಆಗಿದೆ. ನಂಬರ್ 3 ಇಶಾನ್ ಕಿಶಾನ್ ಬರ್ತಾರೆ. ಅದೇ ರೀತಿ ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್ ಅವರು, ಮತ್ತು ನಂಬರ್ 5 ಅಲ್ಲಿ ತಿಲಕ್ ವರ್ಮಾ, ನಂಬರ್ 6 ಅಲ್ಲಿ ಶಿವಮ್ ದುಬೆ ಅಥವಾ ರಿಂಕು ಸಿಂಗ್, ಇಬ್ರಲ್ಲಿ ಒಬ್ರು ಬರ್ತಾರೆ 6 ಅಲ್ಲಿ. ಇನ್ನು ನೆಕ್ಸ್ಟ್ ನಂಬರ್ 7 ಅಲ್ಲಿ ಯಾರಲ್ಲಿ 6 ಅಲ್ಲಿ ಬರಲ್ಲ, ಅವ್ರು 7 ಬರ್ತಾರೆ, ಶಿವಮ್ ದುಬೆ ರಿಂಕು ಸಿಂಗ್ ಇವರಿಬ್ರು ಅದ್ರ ಬದಲು ಆಗ್ಬಹುದು. ಇನ್ನು ನಂಬರ್ 8 ಅಲ್ಲಿ ಹರ್ಷ್ ದೂಬೆ ಅವರು ಬರ್ತಾರೆ, ನಂಬರ್ 9 ಅಲ್ಲಿ ಪ್ರಿನ್ಸ್ ಯಾದವ್ ಅವರು ಬರ್ತಾರೆ, ನಂಬರ್ 10 ಅಲ್ಲಿ ಅಶೋಕ್ ಶರ್ಮಾ ಅವರು ಬರ್ತಾರೆ, ಮತ್ತು ನಂಬರ್ 11 ಅಲ್ಲಿ ಮಯಾಂಕ್ ಯಾದವ್ ಅವರು ಬರ್ತಾರೆ. ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಬೌಲಿಂಗ್ ಏನಿದೆ, ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗ್ ನಮ್ದು, ಮತ್ತು ಅದೇ ರೀತಿ ಜಿಂಬಾಬ್ವೆ ಬೌಲಿಂಗ್ ಎಕ್ಸ್ಪೀರಿಯನ್ಸ್ ಬೌಲಿಂಗ್ ಆಗಿದೆ. ನಮ್ಮ ಬೌಲಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೌಲರ್ ಯಾರು ಇದ್ದಾರೆ ಅಂದ್ರೆ ಅದು ಶಿವಮ್ ದುಬೆನೆ ಗುರು. ಆಲ್ ರೌಂಡರ್ ಶಿವಮ್ ದುಬೆನೆ ಎಕ್ಸ್ಪೀರಿಯನ್ಸ್ ಬೌಲರ್ ನಮ್ಮ ಇಂಡಿಯನ್ ಟೀಮ್ ಅಲ್ಲಿ. ನೀನು 4 ಜನ ಕೂಡ, ಇಬ್ರು ಇಂಡಿಯಾಗೆ ಇವಾಗ ತಾನೇ ಡೆಬ್ಯೂ ಮಾಡಿರೋರು, ಇನ್ನೊಬ್ರು ಮಯಾಂಕ್ ಯಾದವ್ ಯಾವಾಗ್ಲೂ ಡೆಬ್ಯೂ ಮಾಡಿದ್ರು, ಇಂಜುರೀಸ್ ಇಂದ ಅವ್ರು ಆಡ್ಲೇ ಇಲ್ಲ, ಮತ್ತು ಇನ್ನೊಬ್ರು ಡೆಬ್ಯೂ ಮಾಡುವಂತವ್ರು ಅಶೋಕ್ ಶರ್ಮಾ. ಇನ್ನು ಇದು ಇಂಡಿಯಾದ ಪ್ರೊಬಬಲ್ ಪ್ಲೇಯಿಂಗ್ 11 ಆದ್ರೆ, ಇನ್ನು ಮ್ಯಾಚ್ ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ರೆ, ಮ್ಯಾಚ್ ಜಿಂಬಾಬ್ವೆ RRA ಸ್ಟೇಡಿಯಂ ನಲ್ಲೇ ನಡೆಯುತ್ತೆ. 3 ಮ್ಯಾಚ್ ಕೂಡ ಮ್ಯಾಚ್ 4:15 ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ನೀವು ಕೇಳ್ಬೋದು, ಜಿಂಬಾಬ್ವೆ ವಿರುದ್ಧ ಯಾವ ಆಟಗಾರ ಚೆನ್ನಾಗಿ ಆಡ್ಬೋದು ಭಾರತದ ಪರವಾಗಿ ಅಂತ ಕೇಳಿದ್ರೆ, ಬ್ಯಾಟಿಂಗ್ ಅಲ್ಲಿ ಭಾರತದ ಪರವಾಗಿ ಜಿಂಬಾಬ್ವೆಲಿ ಯಾರು ಚೆನ್ನಾಗಿ ಆಡ್ಬೋದು ಅಂದ್ರೆ, ನನ್ನ ಪ್ರಕಾರ ಕ್ಯಾಪ್ಟನ್ ಅಯ್ಯರ್ ಮತ್ತು ಸೂರ್ಯವಂಶಿ ಈ ಇಬ್ರು ಪ್ಲೇಯರ್ಸ್ ಒಂದು ಐಕ್ ನ ಕೊಡ್ತಾರೆ, ಅವರ ಬ್ಯಾಟಿಂಗ್ ಅಲ್ಲಿ ಒಂದು ಸಖತ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ ಹೇಳ್ತೀನಿ. ಅದೇ ರೀತಿ ಬೌಲಿಂಗ್ ಗೆ ಬರೋದಾದ್ರೆ, ಬೌಲಿಂಗ್ ಅಲ್ಲಿ ಇಂಡಿಯಾ ಕಡೆ ಯಾರು ಚೆನ್ನಾಗಿ ಮಾಡಬಹುದು ಅಂದ್ರೆ ಎಲ್ಲಾ ಕೂಡ ಯಂಗ್ಸ್ಟರ್ಸ್ ಇದ್ದಾರೆ. ನೋಡ್ತಾ ಇರಬಹುದು, ಹರ್ಷ್ ದೂಬೆ, ಪ್ರಿನ್ಸ್ ಯಾದವ್, ಅಶೋಕ್ ಶರ್ಮಾ, ಮಯಾಂಕ್ ಯಾದವ್ 4 ಜನ ಕೂಡ ಯಂಗ್ಸ್ಟರ್ಸ್ ಆಗಿರೋದ್ರಿಂದ ಇಲ್ಲಿ ಒಂಥರ ಪ್ರೆಡಿಕ್ಟ್ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ, ಯಾರು ಚೆನ್ನಾಗಿ ಆಡ್ಬೋದು, ಯಾರಿಗೆ ಬೆಸ್ಟ್ ಸೀರೀಸ್ ಆಗ್ಬೋದು ಈ ಸೀರೀಸ್ ಅಂತ. ಆದ್ರೆ ಈ ಸೀರೀಸ್ ಅಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡುವಂತವ್ರು, ಈ ಮ್ಯಾಚ್ ಅಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡುವಂತವ್ರು ಹರ್ಷ್ ದೂಬೆ ಮತ್ತು ಮಯಾಂಕ್ ಯಾದವ್, ಇವರು ಇಬ್ರು ಸಖತ್ತಾಗಿ ಮಾಡ್ತಾರೆ ಅಂತ ಹೇಳ್ತೀನಿ ಮ್ಯಾಚ್ ಅಲ್ಲಿ. ಪ್ರಿನ್ಸ್ ಯಾದವ್ ಅವರು ಮಾಡ್ತಾರೆ, ಬಟ್ ಅಷ್ಟು ಎಫೆಕ್ಟಿವ್ ಆಗಿರಲ್ಲ ಪ್ರಿನ್ಸ್ ಯಾದವ್ ಅವರು. ಬಟ್ ಹರ್ಷ್ ದೂಬೆ ಮತ್ತು ಮಯಾಂಕ್ ಯಾದವ್ ಅವರು ಫುಲ್ ಎಫೆಕ್ಟಿವ್ ಆಗಿರ್ತಾರೆ ಅಂತ ನಾನು ಹೇಳ್ತೀನಿ. ಇನ್ನು ನೆಕ್ಸ್ಟ್ ಅದೇ ರೀತಿ ಇನ್ನು ಈ ಮ್ಯಾಚ್ ಅಲ್ಲಿ ಜಿಂಬಾಬ್ವೆ ಕಡೆ ಯಾರು ಚೆನ್ನಾಗಿ ಆಡಬಹುದು ಅಂದ್ರೆ, ಸಿಕಂದರ್ ರಾಜ್ ಅವರು ಆಲ್ರೌಂಡರ್ ಆಗಿ ಪರ್ಫಾರ್ಮೆನ್ಸ್ ಮಾಡಬಹುದು, ಬೆನ್ ಕರನ್ ಅವರು ಚೆನ್ನಾಗಿ ಆಡಬಹುದು, ಅದೇ ರೀತಿ ಬ್ಲೆಸ್ಸಿಂಗ್ ಮುಜರ್ಬನಿ ಮತ್ತು ಉಳಿದ ಆಟಗಾರರು ಚೆನ್ನಾಗಿ ಆಡಬಹುದು ಅಂತ ಹೇಳ್ತೀನಿ. ಆದ್ರೆ ಈ ಮ್ಯಾಚ್ ನ ಯಾರು ಗೆಲ್ತಾರೆ ಅಂದ್ರೆ, ನಾನು ಇಂಡಿಯಾ ಅಂತ ಹೇಳ್ತೀನಿ. ಆದ್ರೆ ಇಂಡಿಯಾಗೆ ಗೆಲ್ಲೋಕೆ ಅಷ್ಟು ಸುಲಭ ಇರಲ್ಲ, ಜಿಂಬಾಬ್ವೆ ಇಂದ ಅಂತೂ ಟಫ್ ಕಾಂಪಿಟೇಷನ್ ಇದ್ದೇ ಇರುತ್ತೆ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.